ಶಿಸ್ತಿನ ಸಿಪಾಯಿ ನಾವು ಅವರ ಹಾದಿಯಲ್ಲೇ ಸಾಗೋಣ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಶಿಡ್ಲಘಟ್ಟ. ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವಾದ ಬಿಜೆಪಿಯಲ್ಲಿ ಶಿಸ್ತು ಮತ್ತು ಕಾರ್ಯಕರ್ತನಿಗೆ ಮೊದಲ ಆದ್ಯತೆ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ರು, ಇಂದಿಗೂ ತಮ್ಮನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಕೊಳ್ತಾರೆ. ಅವರ ಇದೇ ಸರಳತೆ ಮತ್ತು ಕರ್ತವ್ಯನಿಷ್ಠೆ ನಮ್ಮೆಲ್ಲರಿಗೂ ದಾರಿದೀಪ ಅಂತ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸೇವಾ ಸೌಧ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಸಂಘಟನಾ ಪರ್ವ ಮತ್ತು ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಘಟನೆಯಲ್ಲಿ ಯುವ ನಾಯಕತ್ವದ ಪ್ರಾಮುಖ್ಯತೆಯ ಬಗ್ಗೆ ಒತ್ತಿ ಹೇಳಿದರು. ರಾಷ್ಟ್ರ ಮಟ್ಟದಲ್ಲಿ ನಿತಿನ್, ನವೀನ್ ಅವರಂತಹ ಯುವ ನಾಯಕರಿಗೆ ಜವಾಬ್ದಾರಿ ನೀಡಿರುವುದು ಪಕ್ಷಕ್ಕೆ ಹೊಸ ಕಳೆ ತಂದಿದೆ. ಅದೇ ಮಾದರಿಯಲ್ಲಿ ನಮ್ಮ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲೂ ಯುವಕರನ್ನ ಪಕ್ಷದ ಮುಖ್ಯ ವಾಹಿನಿಗೆ ತರುವ ಕೆಲಸವಾಗಬೇಕಿದೆ ಎಂದರು. ಸಂಘಟನಾ ಪರ್ವವು ಕೇವಲ ಮೇಲ್ಮಟ್ಟದ ಸಭೆಗಳಿಗೆ ಸೀಮಿತವಾಗಬಾರದು. ನಾವು ಪ್ರತಿ ಮಂಡಲ ಮತ್ತು ಬೂತ್ ಮಟ್ಟಕ್ಕೆ ಹೋಗಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸಬೇಕಿದೆ. ಇದಕ್ಕಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 3 ಜನರಂತೆ ಒಟ್ಟು 9 ತಂಡಗಳನ್ನು ಈಗಾಗಲೇ ಸಜ್ಜುಗೊಳಿಸಲಾಗಿದೆ. ಈ ತಂಡಗಳು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಪಕ್ಷದ ಸಿದ್ಧಾಂತ ಮತ್ತು ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಿವೆ ಅಂತ ಸಿಕಲ್ ರಾಮಚಂದ್ರೇಗೌಡ ವಿವರಿಸಿದರು. ಸಭೆಯಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ ಅವರು, ಬಿಜೆಪಿ ಅಂದ್ರೆ ಕೇವಲ ಅಧಿಕಾರಕ್ಕಾಗಿ ಇರುವ ಪಕ್ಷವಲ್ಲ, ಇದು ದೇಶ ಕಟ್ಟುವ ಸಂಘಟನೆ. ಬೂತ್ ಮಟ್ಟದಲ್ಲಿ ನಾವು ಎಷ್ಟು ಗಟ್ಟಿಯಾಗಿರ್ತೇವೆಯೋ ಅಷ್ಟು ಸುಲಭವಾಗಿ ನಾವು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬಹುದು. ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಮತ್ತಷ್ಟು ಚುರುಕುಗೊಳಿಸಿ ಬಿಜೆಪಿಯನ್ನ ಅಜೇಯ ಶಕ್ತಿಯನ್ನಾಗಿ ರೂಪಿಸೋಣ ಅಂತ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ, ಜಿಲ್ಲಾ ಎಲ್ಲಾ ಮಂಡಲಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮುಂತಾದವರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ನಾಯಕತ್ವ ಮೋದಿಜಿ ಅವರಿಗೆ ಪಕ್ಷ ಸ್ಥಾನ ಕೊಟ್ಟಿದೆ. ಆ ಸ್ಥಾನನ ಇನ್ನಷ್ಟು ಮಟ್ಟಿಗೆ ಬೆಳೆಸ್ಕೊಂಡು ಹೋಗ್ತಿರ್ತಕ್ಕಂಥ ಕಾರ್ಯಾಚರಣೆಗಳನ್ನ ಮೋದಿಜಿಯವರು ಮಾಡ್ಕೊಂಡು ಹೋಗ್ತಾರೆ. ನಮಗೆಲ್ಲ ಕೈಗೆತ್ತಿಕೊಂಡಿರ್ತಾರೆ ಕಾರ್ಯಕ್ರಮಗಳಿಗೆ ಇವತ್ತು ಬಿಜೆಪಿ ಪಕ್ಷಕ್ಕೆ ಇವತ್ತು ನಾಯಕತ್ವವನ್ನು, ಹೊಸ ನಾಯಕತ್ವವನ್ನು ತುಂಬಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರದ ಅಧ್ಯಕ್ಷರಾದ ನಿತಿನ್ ನಬೀನ್ ಅವ್ರನ್ನ ಆಯ್ಕೆ ಮಾಡಿ ಇವತ್ತು ಇಡೀ ದೇಶಕ್ಕೆ ನಮ್ಮ ಪಕ್ಷ ಒಂದು ಸಂದೇಶ ಕೊಟ್ಟಿದೆ. ಯುವಕರನ್ನ ಮುಂಚೂಣಿ ತಗೊಂಡ್ಬರ್ಬೇಕು, ಯುವಕರಿಗೆ ರಾಜಕಾರಣದಲ್ಲಿ ಆಸಕ್ತಿ ಬರ್ತಕ್ಕಂಥದ್ದಾಗಬೇಕು ಅಂತ ಹೇಳಿ ಒಂದು ಉದಾಹರಣೆಯಾಗಿ ಇವತ್ತು ಕೇವಲ 45, 46, 47 ವರ್ಷ ಇರ್ತಕ್ಕಂಥ ಯುವಕರು ನಿತಿನ್ ನಬೀನ್ ಅವರು ಇವತ್ತು ಮೋದಿಜಿಯವರ ಭಾಷಣದಲ್ಲಿ ಹೇಳ್ತಾರೆ. ಮೋದಿಜಿಯವರು 4 ಬಾರಿ ಮುಖ್ಯಮಂತ್ರಿಗಳಾಗಿದ್ರು, 3 ಬಾರಿ ಇವತ್ತು ಸತತವಾಗಿ ಹ್ಯಾಟ್ರಿಕ್ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಾರೆ. ಆದ್ರೆ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತು ನನಗೂ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಪಕ್ಷದ ಮೇಲೆ ಇರ್ತಕ್ಕಂಥ ಗೌರವ ಆಕಾಶದಷ್ಟಾಗಿದೆ. ಅವ್ರು ಹೇಳ್ತಕ್ಕಂಥದ್ದು ಒಂದು ಮಾತು ನನ್ನ ವಾಟ್ಸಪ್ ಅಲ್ಲಿ ಸುಮಾರು 2 ದಿವಸ ನಾನು ಸ್ಟೇಟಸ್ ಹಾಕೊಂಡಿದ್ದೆ. ಅವರು 3 ಬಾರಿ ಪ್ರಧಾನಮಂತ್ರಿಗಳು, 4 ಬಾರಿ ಏನವರು ಮುಖ್ಯಮಂತ್ರಿಗಳಾದರೂ ಕೂಡ ಬಿಜೆಪಿ ಪಕ್ಷದ ನಾನೊಬ್ಬ ಕಾರ್ಯಕರ್ತ. ಆ ಪಕ್ಷದಲ್ಲಿ ಇವತ್ತು ಪಕ್ಷದ ಮುಂಚೂಣಿಯಲ್ಲಿ ನಾಯಕತ್ವ ತಗೊಂಡಿರ್ತಕ್ಕಂಥದ್ದು ನಿತಿನ್ ನಬೀನ್ ಅವರು ಇವತ್ತು ನನಗೂ ಕೂಡ ಬಾಸ್ ಅಂತ ಹೇಳ್ತಕ್ಕಂಥದ್ದನ್ನ ಅವರು ಉಲ್ಲೇಖ ಮಾಡಿದ್ದು ಎಲ್ಲರನ್ನೂ ನೋಡಿದ್ದೀವಿ ದೇಶದಲ್ಲಿ. ಅಂದ್ರೆ ಪಕ್ಷದಲ್ಲಿರ್ತಕ್ಕಂಥ ಸ್ಥಾನಮಾನಕ್ಕೆ ಎಷ್ಟು ಗಟ್ಟಿ ಸ್ಥಾನ ಕೊಡ್ತಾ ಇರತಕ್ಕಂಥದ್ದು ಬಿಜೆಪಿ ಪಕ್ಷ, ಶಿಸ್ತಿನ ಪಕ್ಷ ಅಂತಕ್ಕಂಥದ್ದು ಇವತ್ತು ಇಡೀ ದೇಶ ನೋಡ್ತಾ ಇದೆ, ಪ್ರಪಂಚ ನೋಡ್ತಾ ಇದೆ. ಅದರ ಪೂರ್ವಕವಾಗಿ ಇವತ್ತು ಯಾರೇ ಹೊಸ ನಾಯಕತ್ವ ಬಂದಾಗ ಪಕ್ಷದ ಒಂದು ಶಿಸ್ತು ಏನಿದೆ, ಪಕ್ಷದ ಒಂದು ನ್ಯೂನತೆಗಳಿದೆ ಅಂತ ತಿಳಿಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು ಸತತವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಪಕ್ಷದಲ್ಲಿ ಇವತ್ತಿದೆ. ಪ್ರಶಿಕ್ಷಣ ಅಂತಕ್ಕಂಥದ್ದನ್ನ ದೇಶದ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ, ಕೊನೆಗೆ ನಮ್ಮ ಬೂತ್ ಮಟ್ಟದಲ್ಲಿ ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಒಂದು ಶಿಸ್ತು ಹೇಳ್ತಕ್ಕಂಥದ್ದು, ಅವರಿಗೆ ಕೊಡ್ತಕ್ಕಂಥ ಒಂದು ಕರ್ತವ್ಯಗಳ ಬಗ್ಗೆ ಹೇಳ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ದೇಶದ ಮಟ್ಟದಲ್ಲಿ ರಾಜ್ಯಗಳನ್ನು ಕರೆದು ಮಾಡಿದ್ರು. ನಮ್ಮ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮ ಮಾಡಿ ಮುಗಿಸಿದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸೇವಾ ಸೌಧದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ
ಬಂದಿರತಕ್ಕಂಥ ನಮ್ಮ ಎಲ್ಲ ಒಂದು ಮಂಡಲದಲ್ಲಿ ಒಂದು ಮಂಡಲಕ್ಕೆ 9 ಜನ, 3 ಜನ ಅಂತ ಹೇಳಿ ಒಂದೊಂದು ಶಿಕ್ಷಣಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ 3 ತಂಡಗಳನ್ನಾಗಿ ಮಾಡಿ ಒಂದೊಂದು ತಂಡಕ್ಕೆ 3 ಜನ, ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 9 ಜನ. ಹಂಗಾಗಿ 5 ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರೇನು ಬಂದಿದ್ದಾರೆ, ತಮಗೆ ಇವತ್ತು ಪ್ರಾಸ್ತಾವಿಕವಾಗಿ ನಾನು ಈ ಒಂದು ವಿಷಯ ಹೇಳ್ತಕ್ಕಂಥ ಏನು ನನ್ನ ಜವಾಬ್ದಾರಿ ಇದೆ, ಒಂದು 2 ಮಾತಲ್ಲಿ ನಾನು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ನಮ್ಮ ಪಕ್ಷದ ಸಂಘಟನೆ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಪ್ರಾಸ್ತಾವಿಕವಾಗಿ ನಮ್ಮ ನಮ್ಮ ಒಂದು ವಿಷಯಗಳನ್ನ ನಮ್ಮ ಮಾಧ್ಯಮ ಮಿತ್ರರು ಕೂಡ ಹೇಳಿದ್ದೀವಿ, ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ.